ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್ಸ್. ಇವರನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಲಾಸ್ಟ್ ವೀಕ್ ಬರೋದಕ್ಕಾಗ್ಲಿಲ್ಲ, ಸಿಕ್ ಆಗ್ಬಿಟ್ಟಿದೆ, ಅಂದ್ರೆ ಹುಷಾರಿಲ್ದೆ ಜ್ವರ ತುಂಬಿ ತುಳ್ಕಾಡ್ತಿತ್ತು, ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಲಾಸ್ಟ್ ವೀಕ್ ಅಲ್ಲಿ ಇರುವಂತ ಇಂಪಾರ್ಟೆಂಟ್ ಅಪ್ಡೇಟ್ ಜೊತೆ ಇವರನ್ನು ಕೂಡ ಹೊಸ ಇಂಟ್ರೆಸ್ಟಿಂಗ್ ಆಗಿರುವಂತ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ ಆಗಿದ್ರೆ, ಕಾಂತಾರ ಚಾಪ್ಟರ್ 1 ನಲ್ಲಿ ಜೈರಾಮ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು ಕೆಂಪೇಗೌಡ ಆಗಿ ಉಪೇಂದ್ರ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ದುನಿಯಾ ವಿಜಯ್ ಅವರು ಸೀಕ್ರೆಟ್ ಏಜೆಂಟ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಉತ್ತರಾಖಂಡದಿಂದ ಭಾವನಾ ಅವರ ಲುಕ್ ರಿವೀಲ್ಡ್ ಆಗಿದೆ. ಕೋಟಿ ಸಿನಿಮಾದ ಫಸ್ಟ್ ಟಿಕೆಟ್ ಸೇಲ್ ಆಗೋಯ್ತು. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಶುರು ಮಾಡೋಣ ಆಗಿದ್ರೆ, ಇನ್ನು ಮೊದಲನೇ ಅಪ್ಡೇಟ್ ಕಡೆ ಬಂದ್ಬಿಡ್ತೀನಿ. ಗೌರಿ ಶಂಕರ್ ಅವರು ನಿಮಗೆ ಗೊತ್ತಿರಬಹುದು, ಕೆರೆಬೇಟೆ ಸಿನಿಮಾ ಮುಖಾಂತರ ಇಂಟ್ರೊಡ್ಯೂಸ್ ಆದವರು. ಎಂತ ಹೀರೋ ಅಂತ ಆ ಸಿನಿಮಾ ನೋಡಿದ್ಮೇಲೆ ನನಗೆ ಕನ್ಫರ್ಮ್ ಆಗೋಯ್ತು. ಈ ಸಿನಿಮಾ ಒಳ್ಳೆ ಹೆಸರು ಮಾಡ್ತು, ಬಟ್ ದುಡ್ಡು ಮಾಡಕ್ಕಾಗ್ಲಿಲ್ಲ ಅನ್ನೋದೊಂದು ಸಣ್ಣ ಬೇಜಾರು ಎಲ್ರಿಗೂ ಕೂಡ, ಹೀರೋಗೂ ಕೂಡ ಇದೆ. ಇದೀಗ ಹೀರೋ ಹೊಸ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರೆ, ಕೆಲವೊಂದಷ್ಟು ವರ್ಷ ಯಾವುದೇ ಸಿನಿಮಾನ ಪ್ರೊಡ್ಯೂಸ್ ಮಾಡಲ್ಲ, ಆಕ್ಟಿಂಗ್ ಕೂಡ ಮಾಡಲ್ಲ ಅಂತ ದೃಢ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಅಕಸ್ಮಾತ್ ಕೆರೆಬೇಟೆ ಸಿನಿಮಾ ಒಳ್ಳೆ ಕಲೆಕ್ಷನ್ ಮಾಡ್ಬಿಟ್ಟಿದ್ರೆ, ಇವಾಗ ಇನ್ನೊಂದು ಯಾವ್ದಾದ್ರು ರೊಚ್ಕೆದ್ದು ಹೊಸ ಸಿನಿಮಾ ಮಾಡೋದಕ್ಕೆ ಇವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ಲಾನ್ ಮಾಡಿರೋರು. ಧ್ರುವ ಸರ್ಜಾ ಅವ್ರದ್ದು ಕೆಡಿ ಸಿನಿಮಾ ಬರ್ತಾ ಇದೆ, ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಆನಂದ್ ಆಡಿಯೋ ಅವರು ಈ ಸಿನಿಮಾದ ಆಡಿಯೋ ರೈಟ್ಸ್ ನ 17.70 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದಾರೆ. ಅಂದ್ರೆ 17 ಕೋಟಿ 70 ಲಕ್ಷ. ಇವ್ರ ಹಿಸ್ಟ್ರಿನಲ್ಲಿ 1 ವರ್ಷದ ಅಮೌಂಟ್ ನ ಒಂದೇ ಸಿನಿಮಾಗೆ ಆಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತೆ. ಅಂದ್ರೆ ಹಿಂದೆ ಎಲ್ಲ ಬಂದಿರೋದು ಎಂತ ಅಂತ ನನಗೆ ಗೊತ್ತಾಗ್ತಾ ಇದೆ. ನಾಡಪ್ರಭು ಕೆಂಪೇಗೌಡ ಅನ್ನೋದ್ರ ಮೇಲೆ ಒಂದು ದೊಡ್ಡ ಸಿನಿಮಾ ಆಗ್ತಾ ಇತ್ತು ಅಂತ ಆವಾಗಿಂದನು ಸದ್ದು. ಇದನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಮಾಡ್ತಾರೆ, ಸುದೀಪ್ ಅವ್ರು ಮಾಡ್ಬೇಕು, ಅವ್ರು ಮಾಡ್ಬೇಕು, ಇವ್ರು ಮಾಡ್ಬೇಕು ಅಂತ ದೊಡ್ಡ ಕಾಂಟ್ರವರ್ಸಿ. ಇದೀಗ ಈ ಸಿನಿಮಾ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬಿಟ್ಟಿದೆ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ದಿನೇಶ್ ಬಾಬು ಅವರು. ಇನ್ನು ಕಿರಣ್ ತೋಟಬಾಲಯ್ಯನವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಹೀರೋ ಆಗಿ ಉಪೇಂದ್ರ ಅವರು ಅಫಿಷಿಯಲ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅಂದ್ರೆ ಮಾತುಕತೆ ನಡೀತಾ ಇದೆ, ಕನ್ಫರ್ಮೇಶನ್ ಇನ್ನೂ ಸಿಕ್ಕಿಲ್ಲ. ಜೊತೆಗೆ ಹೀರೋಯಿನ್ ಆಗಿ ಹರ್ಷಿಕಾ ರಂಗನಾಥ್ ಅವರು ಕೂಡ ಕಾಣಿಸ್ಕೋತಾ ಇದ್ದಾರೆ ಅಂತ ಅಫಿಷಿಯಲ್ ನ್ಯೂಸ್ ಬರ್ತಾ ಇದೆ. ಇದ್ರ ಜೊತೆಗೆ ಶ್ರೀನಗರ್ ಕಿಟ್ಟಿ, ವೈಶಿಷ್ಟ್ಯ ಸಿಂಹ, ಇದ್ರ ಜೊತೆಗೆ ಭಾರತಿ ಮೇಡಮ್ ಅವರು ಕೂಡ ಕಾಣಿಸ್ಕೋತಾ ಇದಾರಂತೆ. ಇಷ್ಟು ಕ್ಯಾರೆಕ್ಟರ್ಗಳನ್ನ ಲೈಟ್ ಆಗಿ ರಿವೀಲ್ ಮಾಡಿದ್ದಾರೆ. ಅಫಿಷಿಯಲ್ ಕನ್ಫರ್ಮೇಶನ್ ಬಂದ್ಮೇಲೆ ಅಪ್ಡೇಟ್ ಮಾಡ್ತೀನಿ, ಕಾಯ್ತಾ ಇರಿ. ಪ್ರಜ್ವಲ್ ದೇವರಾಜ್ ಅವರ ಕರಾವಳಿ ಸಿನಿಮಾ ಬರ್ತಾ ಇರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಆಲ್ಮೋಸ್ಟ್ ಎಲ್ಲಾ ಕ್ಯಾರೆಕ್ಟರ್ಗಳನ್ನ ರಿವೀಲ್ ಮಾಡಿದ್ದಾರೆ. ಮೈನ್ ವಿಲ್ಲನ್ ಕ್ಯಾರೆಕ್ಟರ್ ನ ಇನ್ನೂ ರಿವೀಲ್ ಮಾಡಿರಲಿಲ್ಲ, ಇದೀಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಶೀತಲ್ ಪೂಜಾರನ್ ಅವರು ಈ ಸಿನಿಮಾದಲ್ಲಿ ಅಫಿಷಿಯಲ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಹೊಸದಾಗಿ ಎಂಟ್ರಿ ಕೊಡೋದ್ರ ಜೊತೆಗೆ ಕರಾವಳಿ ಸಿನಿಮಾದಲ್ಲಿ ವಿಲ್ಲನ್ ಆಗಿ ಕೂಡ ಕಾಣಿಸ್ಕೊತಾ ಇದ್ದಾರೆ. ಅಫಿಷಿಯಲ್ ಪಕ್ಕಾ ನ್ಯೂಸ್ ಇದು. ಬಾಲಿವುಡ್ ಅಲ್ಲಿ ವಾರ್ 2 ಬರ್ತಾ ಇರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಜೂನಿಯರ್ ಎನ್ಟಿಆರ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗದೆ ಇದ್ರು ಕೂಡ ಲೀಕ್ ಆಗಿರೋ ಫೋಟೋಗಳನ್ನ ನೋಡ್ಬಿಟ್ಟು ಇವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದೀಗ ಸ್ಯಾಂಡಲ್ವುಡ್ ಅಲ್ಲಿ ಧ್ರುವ ಸರ್ಜಾ ಅವರು ಕೂಡ ಈ ಸಿನಿಮಾದ ಮುಖಾಂತರ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಪಕ್ಕಾ ನ್ಯೂಸ್ ಏನೋ ಇಲ್ಲ, ಬಟ್ ಫ್ಯಾನ್ ರೂಮರ್ ಗಳ ಪ್ರಕಾರ ಬರೋದಾದ್ರೆ ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಕೂಡ ಕಾಣಿಸ್ಕೋತಾರೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋವರೆಗೂ ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಂಡ್ರೆ ಒಳ್ಳೇದು. ಆಲ್ರೆಡಿ ಫ್ಯಾನ್ಸ್ ಗಳೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ, ಕನ್ಫರ್ಮ್ ಆಗಿ ಮಾಡ್ತಾನೆ ಇದ್ದಾರೆ ಅಂತ. ಇದನ್ನ ರೂಮರ್ ಆಗಿ ಇಟ್ಕೊಂಡ್ರೆ ಒಳ್ಳೇದು. ಇನ್ನು ಲೋಕೇಶ್ ಕನಕರಾಜ್ ಅವ್ರ ಕಡೆ ಬರೋದಾದ್ರೆ ಎಲ್ಸಿ ಒಳಗಡೆ ಒಂದೊಂದು ಹೊಸ ಮೂವಿ ಆಗ್ತಾ ಇರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಬೆನ್ಸ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ರಾಘವ್ ಲಾರೆನ್ಸ್ ಅವರು ಕಾಣಿಸ್ಕೊತಾ ಇದ್ದಾರೆ. ಈ ಸಿನಿಮಾದ ಮುಖಾಂತರ ರೋಲೆಕ್ಸ್ ಆಗಿ ಸೂರ್ಯ ಅವರು ಮತ್ತೊಂದು ಸ್ಪೆಷಲ್ ಅಪಿಯರೆನ್ಸ್ ನ ಕೊಡೋದಕ್ಕೆ ರೆಡಿ ಆಗ್ತಾ ಇದಾರಂತೆ. ಇದು ಪಕ್ಕಾ ನ್ಯೂಸ್ ಬರ್ತಾ ಇದೆ. ಮೂವಿ ಟೀಮ್ ಇಂದ ಯಾವನೋ ಒಬ್ಬ ಲೀಕ್ ಮಾಡಿರುವಂತ ಆರ್ಟ್ಸ್. ಇನ್ನು ಪ್ರಭಾಸ್ ಅವರ ಕಲ್ಕಿ ಸಿನಿಮಾ ಕಡೆ ಬರೋದಾದ್ರೆ ಈ ಸಿನಿಮಾನ ನೀವು ಥಿಯೇಟರ್ ಅಲ್ಲಿ IMAX 3D ನಲ್ಲಿ ನೋಡಬಹುದು. ಜೊತೆಗೆ ಈ ಸಿನಿಮಾದ ರನ್ ಟೈಮ್ ಕೂಡ ರಿವೀಲ್ಡ್ ಆಗ್ಬಿಟ್ಟಿದೆ. 2 ಗಂಟೆ 57 ನಿಮಿಷ ಇರುತ್ತೆ ಅಂತ ಕನ್ಫರ್ಮೇಶನ್ ಸಿಗ್ತದೆ ಫ್ಯಾನ್ಸ್ ಕಡೆಯಿಂದ. ಇದೇ ತಿಂಗಳು 27ನೇ ತಾರೀಕು ಈ ಸಿನಿಮಾನ ಎಲ್ಲ ಕಡೆ ನೋಡಬಹುದು. ಜೊತೆಗೆ ಈ ಸಿನಿಮಾದ ಟ್ರೈಲರ್ ಸಾಯಂಕಾಲದೊಳಗಡೆ ಎಲ್ಲ ಬಂದಿರ್ತದೆ. ಅದನ್ನ ನೋಡ್ಬಿಟ್ಟು ನೀಟಾಗಿ ಅಬ್ಸರ್ವ್ ಮಾಡ್ಬಿಟ್ಟು ಕತೆ ಏನ್ ಕತೆ ಏನೇನೆಲ್ಲ ಆಗಿರ್ಬಹುದು ಅನ್ನೋದು ಟ್ರೈಲರ್ ಬ್ರೇಕ್ ಡೌನ್ ನ ನಾಳೆ ಮಾಡ್ತೀನಿ. ನೀಟಾಗಿ ಅಚ್ಚುಕಟ್ಟಾಗಿ ಕನ್ಫ್ಯೂಸೇ ಇರಬಾರ್ದು ಅನ್ನೋರಂಗೆ ನಾಳೆ ಮಾಡ್ತೀನಿ. ಓಕೆ, ಇನ್ನು ಈ ವಾರದ ಹಾಟ್ ನ್ಯೂಸ್ ಕಡೆ ಬರೋದಾದ್ರೆ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಬರ್ತಾ ಇರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದಲ್ಲಿ ಜೈರಾಮ್ ಅವರು ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇವರ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ, ಏನಾಗಿ ಆಕ್ಟ್ ಮಾಡ್ತಾ ಇದಾರೆ ಅನ್ನೋದ್ರ ಅಫಿಷಿಯಲ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ, ಬಟ್ ಈ ಸಿನಿಮಾದ ಶೂಟಿಂಗ್ ಅಫಿಷಿಯಲ್ ಆಗಿ ಶ್ರೀಲಂಕಾದಲ್ಲಿ ನಡೀತಾ ಇದೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಬಟ್ ಯಾವ್ದ್ರ ಬಗ್ಗೆ ಶೂಟ್ ಮಾಡ್ತಾ ಇದಾರೆ ಅಂತ ಐಡಿಯಾ ಇಲ್ಲ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಸ್ವಲ್ಪ ರೂಮರ್ಸ್ ಕಡೆ ಬರೋದಾದ್ರೆ ಈ ಸಿನಿಮಾ ಆಗಸ್ಟ್ 15ಗೆ ರಿಲೀಸ್ ಆಗುತ್ತೆ ಅಂತ. ಆಗಸ್ಟ್ 15 ಅಲ್ಲಿ ರಿಲೀಸ್ ಆದ್ರೆ ಎಷ್ಟ ದೊಡ್ಡ ಕ್ಲಾಶ್ ಆಗುತ್ತೆ ಅಂದ್ರೆ, ಪುಷ್ಪ 2 ಬರ್ತಾ ಇದೆ, ಕನ್ನಡದಲ್ಲಿ ಭೈರತಿ ರಣಗಲ್ ಬರ್ತಾ ಇದೆ, ಜೊತೆಗೆ ಒಂಬಾಳೆ ಬ್ಯಾನರ್ಸ್ ಅಂಡರ್ ಇಂದ ರಘುತಾತ ಅಂತ ಒಂದು ಸಿನಿಮಾ ಬರ್ತಾ ಇದೆ ಕೀರ್ತಿ ಸುರೇಶ್ ಅವ್ರದ್ದು. ಇದ್ರ ಜೊತೆಗೆ ಮ್ಯಾಕ್ಸ್ ಕೂಡ ರಿಲೀಸ್ ಆದ್ರೆ ಸ್ವಲ್ಪ ಟಫ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡೋಣ ಅವತ್ತು ಏನಾದ್ರು ರಿಲೀಸ್ ಮಾಡ್ತಾರ ಅಥವಾ ಪೋಸ್ಟ್ ಪಾನ್ ಏನಾದ್ರು ಮಾಡ್ತಾರ. ಇದ್ರ ಜೊತೆಗೆ ಕಿಚ್ಚ ಸುದೀಪ್ ಅವರ 47ನೇ ಸಿನಿಮಾನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನ
ದಿನ ಬಿಟ್ಟು ಸಂದೇಶ್ ಪ್ರೊಡಕ್ಷನ್ ಅವರು ಅಫಿಷಿಯಲ್ ಆಗಿ ಕಿಚ್ಚ ಸುದೀಪ್ ಅವ್ರನ್ನ ಮೀಟ್ ಮಾಡ್ಕೊಂಡು ಒಂದು ಹೊಸ ಸಿನಿಮಾಗೆ ಸೈನ್ ಕೂಡ ಹಾಕಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇನ್ನೇನು ಅನೌನ್ಸ್ಮೆಂಟ್ ಮಾಡೋದೊಂದು ಬಾಕಿ. ಈ ಸಂದೇಶ್ ಪ್ರೊಡಕ್ಷನ್ ಅಂತ ಬಂದ ತಕ್ಷಣ ಮೊದಲು ನೆನಪಾಗೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇವ್ರಿಗೇನೆ ಜಾಸ್ತಿ ಸಿನಿಮಾನ ಇವರು ಪ್ರೊಡ್ಯೂಸ್ ಮಾಡಿರೋದು. ಇದೀಗ ಫಸ್ಟ್ ಟೈಮು ಕಿಚ್ಚ ಸುದೀಪ್ ಅವ್ರಿಗೆ ಮಾಡೋದು ಕೊಡ್ತಾ ಇದ್ದಾರೆ ಫಿಲಮ್ನ. ನೋಡೋಣ ಯಾವ ರೀತಿ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಟೈಟಲ್ ಹೆಂಗಿರ್ತದೆ, ಏನೇನಾಗಿರ್ತದೆ ಅಂತ. ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರಂತೆ, ಕಾದು ನೋಡೋಣ. ಎಸ್ ರಾಜಮೌಳಿ ಅವರು ಮಹೇಶ್ ಬಾಬುಗೆ ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. 29ನೇ ಸಿನಿಮಾ. ನಿಮ್ಗೆಲ್ಲ ಗೊತ್ತಿರೋ ವಿಷಯ, ಶೂಟಿಂಗು ಕೂಡ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಜಾನ್ವಿ ಕಪೂರ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಇದು ಅಫಿಷಿಯಲ್ ಪಕ್ಕಾ ನ್ಯೂಸ್. ಇನ್ನು ಪ್ರಶಾಂತ್ ನೀಲ್ ಅವರು ಜೂನಿಯರ್ NTR ಅವರಿಗೆ 31ನೇ ಸಿನಿಮಾನ ಅಫಿಷಿಯಲ್ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಸೀಕ್ರೆಟ್ ಆಗಿ. ಇದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ನ ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ. ಈ ಸಿನಿಮಾದ ಫಸ್ಟ್ ಶೆಡ್ಯೂಲ್ ಟೋಟಲ್ ಆಗಿ 15 ಕಂಟ್ರಿನಲ್ಲಿ ಶೂಟ್ ಮಾಡೋದಕ್ಕೆ ಮೂವಿ ಟೀಮ್ ರೆಡಿ ಆಗಿದೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಮೂವಿ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಕಚಡ ಬಟ್ಟೆ ತಗೊಳ್ಳು ಲೀಕ್ ಮಾಡ್ಬಿಟ್ಟಿದ್ದಾವೆ. ಇನ್ನು ಬಾಲಯ್ಯ ಅವರ ಅಖಂಡ 2 ಸಿನಿಮಾದ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿ ಅನೌನ್ಸ್ಮೆಂಟ್ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಇವತ್ತೇ ಕೂಡ ಈ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬಾಲಯ್ಯ ಅವ್ರ ಬರ್ತಡೆ. ನೋಡೋಣ ಇವತ್ತೇನಾದ್ರು ಅನೌನ್ಸ್ಮೆಂಟ್ ಮಾಡಿದ್ರೆ ಕನ್ಫರ್ಮ್ ಸಿಗುತ್ತೆ, ಅಪ್ಡೇಟ್ ಮಾಡ್ತೀನಿ. ಚಿಕ್ಕಣ್ಣ ಅವರ ಉಪಾಧ್ಯಕ್ಷ ಸೂಪರ್ ಹಿಟ್ ಆದ್ಮೇಲೆ 2ನೇ ಸಿನಿಮಾ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಫಿಷಿಯಲ್ ಆಗಿ. AP ಅರ್ಜುನ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ, ರಾಜ್ಗುರು ಈ ಸಿನಿಮಾನ ಡೈರೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿದ್ದು ಈ ಸಿನಿಮಾಗೆ ಇನ್ನೂ ಟೈಟಲ್ ನ ಫಿಕ್ಸ್ ಮಾಡ್ಕೊಂಡಿಲ್ಲ. ಅಫಿಷಿಯಲ್ ಆಗಿ ಒಂದು ಡೇಟ್ ನ ಫಿಕ್ಸ್ ಮಾಡ್ಕೊಂಡು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಅಫಿಷಿಯಲ್ ನ್ಯೂಸ್ ಇದು. ಎಸ್ ನಾರಾಯಣ್ ಅವರು ಹೊಸ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮಂಜುಗೆ. ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಸೀಕ್ರೆಟ್ ಏಜೆಂಟ್ ಆಗಿ ಆಕ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತಾನು ಕೂಡ ಪಕ್ಕಾ ನ್ಯೂಸ್ ಬರ್ತಾ ಇದೆ. ಈ ಸಿನಿಮಾಗೆ ಇನ್ನೂ ಟೈಟಲ್ ಫಿಕ್ಸ್ ಆಗಿಲ್ಲ. ಆದಷ್ಟು ಬೇಗ ಇದ್ರ ಕಡೆಯಿಂದ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡ್ಬೇಕಾಗುತ್ತೆ. ಆಯ್ತಾರೆ, ಅಪ್ಡೇಟ್ ಮಾಡ್ತೀನಿ. ಚೈತ್ರ ಆಚಾರ್ ಅವ್ರದ್ದು ಹ್ಯಾಪಿ ಬರ್ತ್ಡೇ ಟು ಮೀ ಅಂತ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾನ ಥಿಯೇಟರ್ ಅಲ್ಲಿ ಬಿಟ್ಟು ಡೈರೆಕ್ಟ್ ಆಗಿ OTT ನಲ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಆಗಿ OTT ನಲ್ಲಿ ನೋಡಬಹುದು. ಇದೇ ತಿಂಗಳು 28ನೇ ತಾರೀಕು ಮಲ್ಟಿಪಲ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು ಈ ಸಿನಿಮಾನ ನೀವು ಹಂಗಾಮ ಪ್ಲೇ ನಲ್ಲಿ ನೋಡಬಹುದು, ಏರ್ಟೆಲ್ ಎಕ್ಸ್ಟ್ರೀಮ್ ಅಲ್ಲಿ ನೋಡಬಹುದು, ವಡಾಫೋನ್ ಮೂವಿನಲ್ಲೂ ಕೂಡ ನೋಡಬಹುದು, ಟಾಟಾ ಪ್ಲೇ ಬಿಂಗ್ ಅನ್ನು ಕೂಡ ನೋಡಬಹುದು, ಜಸ್ಟ್ ವಾಚ್ ಅಲ್ಲೂ ಕೂಡ ನೋಡಬಹುದು, ವಾಚೋನ್ ಅಲ್ಲೂ ಕೂಡ ನೀವು ಇದನ್ನ ನೋಡಬಹುದು. ಯಾವುದು ಕೂಡ ದೊಡ್ಡ OTT ಪ್ಲಾಟ್ಫಾರ್ಮ್ ಅಲ್ಲಿ ಇದು ರಿಲೀಸ್ ಆಗ್ತಲ್ಲ, ಸಣ್ಣ ಸಣ್ಣ OTT ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಜೂನ್ 6ನೇ ತಾರೀಕು ರಕ್ಷಿತ್ ಶೆಟ್ಟಿ ಅವರ ಬರ್ತ್ಡೇ ಆಯ್ತು. ಈ ಬರ್ತ್ಡೇ ಪ್ರಯುಕ್ತವಾಗಿ ರಿಚರ್ಡ್ ಆಂಟೋನಿ ಟೀಮ್ ಕಡೆಯಿಂದ ಏನಾದ್ರೂ ಒಂದು ಅನೌನ್ಸ್ಮೆಂಟ್ ಅಥವಾ ಫಸ್ಟ್ ಲುಕ್ ಏನಾದ್ರೂ ಒಂದು ಬರುತ್ತೆ ಅಂತ ಕಾಯ್ತಾ ಇದ್ರು ಫ್ಯಾನ್ಸ್ ಗಳು. ಬಟ್ ಏನು ಬರಲಿಲ್ಲ. ಇನ್ನು ರೂಮರ್ಸ್ ಗಳ ಪ್ರಕಾರ ಬರೋದಾದ್ರೆ ಈ ಸಿನಿಮಾಗೋಸ್ಕರ ರಕ್ಷಿತ್ ಶೆಟ್ಟಿ ಅವರು 26 kg ಕಡಿಮೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಬಿ ನಲ್ಲಿ ತುಂಬಾ ದಪ್ಪ ಆಗ್ಬಿಟ್ಟಿದ್ರು, ನೋಡಿದಿರಾ ನೀವು. ಇನ್ನು ರಿಚರ್ಡ್ ಆಂಟನಿಗೋಸ್ಕರ ಸ್ವಲ್ಪ ಕಡಿಮೆ ಆಗ್ಬೇಕು ಅಂತ ಅವ್ರು ಚೆನ್ನಾಗಿ ವರ್ಕೌಟ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ರಂತೆ. ಪಕ್ಕ ನ್ಯೂಸ್ ಬರ್ತಾ ಇದೆ ಇದು. OS ಶಿವಣ್ಣ ಅವರ ಮತ್ತೊಂದು ಸಿನಿಮಾ ಕೂಡ ಕನ್ಫರ್ಮ್ ಆಗುವ ಸ್ಟೇಜ್ ಅಲ್ಲಿ ಇದೆ. ತಮಿಳ್ ಸಿನಿಮಾದ ಡೈರೆಕ್ಟರ್ ಪ್ಲಸ್ ಆಕ್ಟರ್ SJ ಸೂರ್ಯ ಅವರು ಗೊತ್ತಿರ್ಬೋದು ನಿಮ್ಗೆ. ಫೇಮಸ್ ಆಗಿ ಇವ್ರನ್ನ ವಿಲ್ಲನ್ ಆಗಿ ಜಾಸ್ತಿ ನೋಡಿದೀನಿ. ಇವರು ಈಗ ಶಿವಣ್ಣಂಗೆ ಹೊಸ ಸಿನಿಮಾನ ಡೈರೆಕ್ಟ್ ಮಾಡೋದಕ್ಕೆ ಕನ್ನಡಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಪಕ್ಕಾ ನ್ಯೂಸ್ ಸಿಗ್ತಾ ಇದೆ. ಇದ್ರ ಕಡೆ ಅಪ್ಡೇಟ್ ಇನ್ನೊಂದು ಸ್ವಲ್ಪ ದಿನ ಬೇಗ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾಯ್ತಾರಿ, ಅಪ್ಡೇಟ್ ಮಾಡ್ತೀನಿ. ಫೈನಲ್ ಆಗಿ ಡಾಲಿ ಧನಂಜಯ ಅವರ ಉತ್ತರಾಖಂಡ ಸಿನಿಮಾದ ಟೀಮ್ ಕಡೆಯಿಂದ ಭಾವನಾ ಅವರ ಫಸ್ಟ್ ಲುಕ್ ಜೊತೆಗೆ ಕ್ಯಾರೆಕ್ಟರ್ ಕೂಡ ರಿವೀಲ್ ಮಾಡಿದ್ದಾರೆ. ವೀರವ್ವನ ಲುಕ್ ಅಲ್ಲಿ ಇವರು ಕಾಣಿಸ್ಕೊತಾ ಇದಾರೆ. ಜೊತೆಗೆ ಶಿವಣ್ಣ ಅವ್ರದ್ದು ಕೂಡ ರಿವೀಲ್ ಮಾಡಿದ್ದಾರೆ, ಬಟ್ ಬ್ಲಾಕ್ ಆಗಿ ರಿವೀಲ್ ಮಾಡ್ಬಿಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಇನ್ನೊಂದು ಪೋಸ್ಟರ್ ಬರಬೇಕು ಶಿವಣ್ಣ ಅವ್ರದ್ದು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ. ಇನ್ನು ಡಾಲಿ ಧನಂಜಯ ಅವ್ರದನೆ ಕೋಟಿ ಸಿನಿಮಾದ ಫಸ್ಟ್ ಟಿಕೆಟ್ ಕಿಚ್ಚ ಸುದೀಪ್ ಅವ್ರಿಗೆ ಸೇಲ್ ಆಗೋಯ್ತು. ಮೂವಿ ಟೀಮ್ ಅವರೇ ಫ್ರೀ ಆಗಿ ಕೊಟ್ಬಿಟ್ಟಿದ್ದಾರೆ. ಮೂವಿನ ಬಂದು ನೋಡ್ಬೇಕು ನೀವು ಅಂತ. ಸೆಕೆಂಡ್ ಟಿಕೆಟ್ ನ ನಾನೇ ತಗೊಳ್ಳೋದು ಕನ್ಫರ್ಮ್ ಆಗ್ಬಿಟ್ಟಿದೆ. ಜಿಯೋ ಸ್ಟುಡಿಯೋ ಅವರು ಪ್ರೆಸೆಂಟ್ ಮಾಡ್ತಾ ಇರೋದು. ಯಾವ ರೀತಿ ಮಾಡಿರ್ತಾರೆ ಅನ್ನೋದು ಗೊತ್ತಾಗ್ಬೇಕು ನಂಗೆ. ಇದಿಷ್ಟು ಈ ವಾರದ ಫಿಲ್ಮಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬೈ ಬೈ, ಸಿ ಯು.